ಸರ್ ಆಮೇಲೆ ನಾನು ಹೀಗೆ ನಮ್ಮ ಎಲ್ಲ ನಾಯಕರುಗಳಿಗೆ ಹೇಳೋದು ಅವತ್ತಿನ ದಿನ ಏನು ಅಣ್ಣ ತಮ್ಮಂದ್ರಂಗಿದ್ರು. ಇವತ್ತು ಸರ್ ಅವರು ಸ್ವಲ್ಪ 14 ವರ್ಷ ವನವಾಸ ಅನುಭವಿಸಿ ಕಷ್ಟದಲ್ಲಿದ್ದಾರೆ. ಅವತ್ತೇನು ಅಣ್ಣ ತಮ್ಮಳು ಅಂತ ನಾವು ಆಸ್ತಿ ಮಾಡಿದ್ವಿ, ಆ ಆಸ್ತಿನ ವಾಪಸ್ ಕೊಟ್ಟು ನಮ್ಮ ವಾಲ್ಮೀಕಿ ಸಮುದಾಯದ ಘನತೆ ಗೌರವ ಕಾಪಾಡ್ಬೇಕಂತಂದೇಳಿ ನಮ್ಮ ನಾಯಕರು ಎಲ್ಲರೂ ಕೇಳ್ತೀವಿ. ಸರ್ నేను ಮಾತಾಡ್ತೀನಿ ಸರ್. ಈಗ ನಾವು ಹೇಳೋದೇನಂದ್ರೆ ಅವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಸಾಹೇಬ್ರ ಜೊತೆ ಶ್ರೀರಾಮುಲು ಇದ್ರು, ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು ಸುರೇಶ್ ಬಾಬು ಇದ್ರು, ಇಲ್ಲ ಬಹಳಷ್ಟು ಜನ ಎಲ್ಲ ಇದ್ರು. ಅವತ್ತು ಅಣ್ಣ ತಮ್ಮದರಾಗಿ ಇದ್ವಿ ನಾವು. ಅದು ಏನು ಇವತ್ತು ದಿನ ಸಾರ್ ಕೇಳೋದೇನಂದ್ರೆ ನಮ್ಮ ಅಣ್ಣ ತಮ್ಮರಿಗಿಂತ ಜಾಸ್ತಿ ಇದ್ರು ಅವರೆಲ್ಲ. ಇವತ್ತು ಏನೋ ಪರಿಸ್ಥಿತಿ ಸರಿ ಇಲ್ಲ, ನನಗೂ ಬೇಜಾರಾಗುತ್ತೆ, ಎಲ್ಲರಿಗೂ ಬೇಜಾರಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅವತ್ತು ಅಣ್ಣ ತಮ್ಮಂದ್ರಿದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ರಪ್ಪ, ಇವತ್ತು ನನಗೆ ಕಷ್ಟ ಇದೆ, ನಮ್ಮ ಆಸ್ತಿ ಬಿಟ್ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದೀವಿ ಅಷ್ಟೇ ಅಂತ ಸರ್. ಅಲ್ಲ ಸರ್, ಅದು ಅವರು ಇವಾಗ ನಾನು ಎಲ್ಲ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ, ಎಲ್ಲ ನಮ್ಮ ವಾಲ್ಮೀಕಿ ಬಂಧುಗಳಿಗೆ, ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಬಂಧುಗಳಿಗೆ ದಯಮಾಡಿ ಇವೆರಡು ದೈತ್ಯ ಶಕ್ತಿಗಳನ್ನ ಕೂಡಿಸೋ ಕೆಲಸ ಮಾಡ್ರಿ. ನೀವು ಮತ್ತೆ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಈ ಹೋರಾಟ ತಗೊಂಡೋದ್ರಿಗಿನ ಮತ್ತೆ ಶ್ರೀರಾಮುಲುನವರಿಗೆ ಬೇರೆ ಸಮುದಾಯಗಳು ಗೌರವಿಸುವುದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಇಡೀ ರಾಜ್ಯದಲ್ಲಿ ಶ್ರೀರಾಮುಲುನವರಿಗೆ ಬೇರೆ ಸಮುದಾಯಗಳ ಬೆಂಬಲ ಸಿಗಲ್ಲ. ಆದ್ರಿಂದ ನಮ್ಮ ಸಮುದಾಯ ಈ ಒಂದು ಇದ್ರ ಮೂಲಕ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಎಲ್ಲ ಸಮುದಾಯದವರಿಗೆ, ಮುಖಂಡರುಗಳಿಗೆ ದಯಮಾಡಿ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅವರು, ಗೌರವಾನ್ವಿತ ಶ್ರೀರಾಮುಲು ಸರ್ ಅವರ ನಡುವೆ ಇರುವ ಈ ವಿಷಯವನ್ನು ಜಾತಿ ರಾಜಕಾರಣ ಮಾಡದೆ, ಒಂದ್ ವೇಳೆ ನಾವು ಜಾತಿ ರಾಜಕಾರಣ ಮಾಡಿದ್ರೆ ಅದು ಶ್ರೀರಾಮುಲುನವರಿಗೆ ಬೇರೆ ಸಮುದಾಯಗಳ ಮುಂದೆ ಸಹಾಯ ಸಿಗಲ್ಲ. ಅದಕ್ಕಾಗಿ ನೀವು ಈ ವಿಷಯವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನು ಬಳ್ಳಾರಿ ಜಿಲ್ಲೆಯ ಎರಡು ದೈತ್ಯ ಶಕ್ತಿಗಳಾದ ಜನಾರ್ದನ್ ರೆಡ್ಡಿ ಸರ್ ಅವರು ಮತ್ತು ಶ್ರೀರಾಮುಲು ಸರ್ ಅವರ ನಡುವೆ ಏನು ಮನಸ್ತಾಪ ಇತ್ತು, ಈ ಒಂದು ಕೋರ್ ಕಮಿಟಿಯಲ್ಲಿ ನಡೆದಂತ ಒಂದು ವಿಷಯದಿಂದ ಇಷ್ಟೆಲ್ಲ ಬೆಳವಣಿಗೆಗಳಾಯಿತು. ನಾನಿವತ್ತು ನಮ್ಮ ವಾಲ್ಮೀಕಿ ಸಮುದಾಯದಿಂದ ನಾನು ಈ ಒಂದು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನಂದ್ರೆ, ನಮ್ಮ ವಾಲ್ಮೀಕಿ ಸಮುದಾಯದವರು ಈ ಜನಾರ್ದನ್ ರೆಡ್ಡಿ ಸರ್ ವಿರುದ್ಧ ನಾವು ನಮ್ಮ ಸಮುದಾಯವನ್ನು ಎತ್ತಿ ಕಟ್ಟದೆ, ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವರು ನಮ್ಮ ಸಮುದಾಯದ ಅನೇಕ ನಾಯಕರು ಬೆಳೆಸಿದ್ದಾರೆ, ಅವರಿಂದ ಅನೇಕ ನಮ್ಮ ಸಮುದಾಯ ಕೂಡ ಒಳ್ಳೆಯದಾಗಿದೆ. ಆದ್ರಿಂದ ಮುಂದೆ ಕೂಡ ಈ ಒಂದು ಏನು ಈ ಸಮಸ್ಯೆ ಆಗಿದೆ, ಈ ಸಮಸ್ಯೆ ಮುಂದುವರಿಬಾರ್ದು ಅಂತಂದೇಳಿ ನಮ್ಮ ಸಮುದಾಯಕ್ಕೆ ಹೇಳ್ತೀವಿ. ಪ್ರೆಸ್ ಮೀಟ್ ಮಾಡೋ ಉದ್ದೇಶನೇ ಇದೆ ಸರ್, ನಮ್ಮ ಸಮುದಾಯಕ್ಕೆ ಒಂದು ಸಂದೇಶ ಕೊಡ್ಬೇಕು. ನಾವು ಜನಾರ್ದನ್ ರೆಡ್ಡಿ ಸರ್ ವಿರುದ್ಧ ನಮ್ಮ ಸಮುದಾಯನ ಎತ್ಕಟ್ಟಬಾರ್ದಲ್ಲ. ಸರ್ ಈಗ ವೈಮನಸ್ಸು ಬಂದಿದ್ದು ಮೊನ್ನೆ ಉಪಚುನಾವಣೆ ನಿಮ್ಗೆಲ್ಲ ಗೊತ್ತಾಯ್ತು. ನಮ್ಮ ಗೌರವಾನ್ವಿತ ಶ್ರೀರಾಮುಲು ಸರ್ ಅವರು ಪ್ರಮಾಣ ಇಲ್ದಾನೆ ಅವ್ರ ಹೆಸರು ತಗೊಂಡ್ಬಿಟ್ರು. ಸೋಲಿಗೆ ಜನಾರ್ದನ್ ರೆಡ್ಡಿ ಸಾಹೇಬ್ರ ಅಂತ ತಗೊಂಡ್ರು. ಜನಾರ್ದನ್ ರೆಡ್ಡಿ ಆ ಚುನಾವಣೆ ಸೋಲಿಗೆ ನಾನು ಕಾರಣ ಅಂತ ಜನಾರ್ದನ್ ರೆಡ್ಡಿ ಸಾಹೇಬ್ರ ಹೇಳೋರು ತಗೊಂಡ್ರು. ಅಲ್ಲಿಂದ ಮನಸ್ತಾಪ ಆಸ್ತಿ ವಿಚಾರ, ಅದು ಹಣ ಆಸ್ತಿ ವಿಚಾರ ಸರ್. ಅದು ನಾನು ಇವತ್ತು ಮೇನ್ ಉದ್ದೇಶ ಏನಂದ್ರೆ ಪತ್ರಿಕಾಗೋಷ್ಠಿದು ಏನ್ ನಮ್ಮ ಸಮುದಾಯಗಳು ಮತ್ತೆ ಬೇರೆ ಕಡೆ ಹೋರಾಟ ಮಾಡ್ಬೇಕಂತ ಇದಾರೆ, ಬೇರೆ ಹೋರಾಟ ಮಾಡ್ಬೇಕಂತ ಇದಾರೆ, ಅದು ಬೇಡ ಅಂತಂದು ಹೇಳಕ್ಕೆ ಇಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.